ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ನಿಮಗೂ ನಿಮ್ಮ ಕುಟುಂಬಕ್ಕೆ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವಂಥ ಈ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸ್ತಿರುವಂಥ ದೇವರ ವಾಕ್ಯದ ಭಾಗ, ದೇವರ ವಾಕ್ಯದ ವಿಷಯ ಯೇಸುಕ್ರಿಸ್ತನ ಶಿಲುಬೆಯ ಶ್ರಮೆಯ ಕುರಿತು. ಇದನ್ನು ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 26-27 ವಚನಗಳು. ಇಬ್ರಿಯ 9ನೇ ಅಧ್ಯಾಯ 26-27ನೇ ವಚನಗಳು. ದೇವರ ವಾಕ್ಯವು ಹೀಗೆ ಹೇಳ್ತದೆ: ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು, ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳೋದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ಈ ವಾಕ್ಯಗಳನ್ನು ಗ್ರಹಿಸುವುದಕ್ಕಾಗಿ ದೇವರು ನಮ್ಮನ್ನು ಬಲಪಡಿಸಲಿ, ದೇವರಾತ್ಮನು ತಾನೇ ನಮಗೆ ಬೋಧಿಸಲಿ, ಆತನು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಯೇಸುಕ್ರಿಸ್ತನ ಕುರಿತು, ಆತನ ಶಿಲುಬೆ ಶ್ರಮೆಯ ಕುರಿತು, ಅದರಿಂದ ನಮಗಾಗುವ ಲಾಭಗಳ ಕುರಿತು ನಾವು ತಿಳ್ಕೊಳ್ಳುವಂತೆ ದೇವರಾತ್ಮನು ನಮಗೆ ಹೆಚ್ಚಾದ ಅರಿವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸಲಿ. ಇದನ್ನು ನಾವು ಓದಿದ ಈ ವಾಕ್ಯ ಭಾಗದಲ್ಲಿ ಯೇಸುಕ್ರಿಸ್ತನ ಪ್ರತ್ಯಕ್ಷತೆ ಕುರಿತು, ಪ್ರತ್ಯಕ್ಷತೆಯ ಉದ್ದೇಶದ ಕುರಿತು ನಾವು ಓದ್ತೇವೆ. ಈತನು ಯುಗಗಳ ಸಮಾಪ್ತಿ ಎಂಬುದಾಗಿ ಬರ್ತದೆ. ಹಾಗಾದರೆ ದೇವರು ಹಲವು ಯುಗಗಳ ಒಂದು ಸಮಾಪ್ತಿ ಅಥವಾ ಕೆಲವು ಯುಗಗಳು ಕಳೆದು ಒಂದು ಯುಗದ ಸಮಾಪ್ತಿಯಲ್ಲಿ ದೇವರು ಮಾಡಿದ ಕಾರ್ಯ ಅಥವಾ ಯೇಸುಕ್ರಿಸ್ತನು ಮಾಡಿದ ಕಾರ್ಯ, ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವನಾಗಿ ಪ್ರತ್ಯಕ್ಷನಾದ. ಇದು ಈ ಕಾರಣಕ್ಕಾಗಿ ಆತನು ಪ್ರತ್ಯಕ್ಷನಾದ ಎನ್ನುವಂಥ ಮಾತು ಇಲ್ಲಿ ಬಹಳ ಗಂಭೀರವಾದ ವಿಷಯ. ಮತ್ತು ಮುಂದೆ ಬರ್ತದೆ 26ರಲ್ಲಿ ಒಂದು ಪ್ರತ್ಯಕ್ಷತೆ ಬರೆದಿದ್ರೆ 27ನೇ ವಚನದಲ್ಲಿ ಮತ್ತೊಂದು ಪ್ರತ್ಯಕ್ಷತೆಯನ್ನು ಬರೀತದೆ. ಇಲ್ಲಿ ಈತನು ಮತ್ತೊಂದು ಸಾರಿ ಯಾರ್ಯಾರು ಆತನನ್ನು ನಿರೀಕ್ಷಿಸಿಕೊಂಡಿದ್ದಾರೋ ಅವರ ರಕ್ಷಣೆಗಾಗಿ ಮತ್ತೊಂದು ಸಾರಿ ಕಾಣಿಸಿಕೊಳ್ಳುವಾಗ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ತಾನೆ ಎಂಬುದಾಗಿ ಬರೆದದೆ. ಇದು ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತು ಬರೆದದೆ. ಆದರೆ ಅದೇ 27ನೇ ವಚನದಲ್ಲಿ ಆತನು ಮೊದಲು ಕಾಣಿಸಿಕೊಂಡ ಒಂದು ಸಂದರ್ಭವನ್ನ ಹೀಗೆ ಹೇಳ್ತದೆ: ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದ. ಆತನ ಮೊದಲನೆಯ ಪ್ರತ್ಯಕ್ಷತೆಯಲ್ಲಿ ಬಹುಜನರ ಪಾಪಗಳನ್ನ ಹೊತ್ತುಕೊಳ್ಳುವುದಕ್ಕೋಸ್ಕರ ಆತನು ಸಮರ್ಪಿತನಾದ, ಒಂದೇ ಸಾರಿ ಸಮರ್ಪಿತನಾದ ಎಂಬುದಾಗಿ ಬರ್ತದೆ. ಆತನು ಮೊದಲನೇ ಸಾರಿ ಕಾಣಿಸಿಕೊಂಡಾಗ ಪಾಪಗಳನ್ನ ನಿವಾರಣೆ ಮಾಡಬೇಕೆನ್ನುವಂತ ಉದ್ದೇಶದಿಂದಲೇ ಆತನು ತನ್ನನ್ನು ಯಜ್ಞ ಮಾಡಿಕೊಳ್ಳುವುದಕ್ಕಾಗಿ ಆತನು ಪ್ರತ್ಯಕ್ಷನಾದ. ಒಬ್ಬ ಪಂಡಿತರು ಹೇಳುವುದನ್ನು ಕೇಳಿದ್ದೇನೆ: ಯಜ್ಞಗಳಲ್ಲಿಯೇ ಮಹಾಶ್ರೇಷ್ಠವಾದ ಯಜ್ಞ ನರಮೇಧ ಯಾಗ ಎಂಬುದಾಗಿ ಅವರು ಹೇಳ್ತಾರೆ. ಇದೊಬ್ಬ ಪಂಡಿತರು ತಾವು ಬಹಳ ದೀರ್ಘಕಾಲ ಅವರು ಸಾಕಷ್ಟು ಪರಿಶೋಧನೆ ಮಾಡಿ ನಂತರ ಅವರು ವಿವರಿಸಿದ ಒಂದು ವಿಷಯ, ಯಜ್ಞಗಳಲ್ಲಿಯೇ ಶ್ರೇಷ್ಠವಾದದ್ದು ನರಮೇಧ ಯಜ್ಞ. ಹಾಗಾದರೆ ದೇವರು ಈ ಲೋಕದಲ್ಲಿ ರಕ್ಷಕನಾಗಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ, ನರನಾಗಿ ಕಾಣಿಸಿಕೊಂಡಾಗ ಆತನು ತನ್ನನ್ನು ಯಜ್ಞ ಮಾಡಿಕೊಳ್ಳುವುದಕ್ಕಾಗಿಯೇ ಪ್ರತ್ಯಕ್ಷನಾದ. ಅದಕ್ಕೆ ಆತನೇ ಯಾವ ಕಾಲದಲ್ಲಿ ಆತನು ಪ್ರತ್ಯಕ್ಷನಾಗಬೇಕೆಂಬುದಾಗಿ ತಾನೇ ಆತನು ಅದನ್ನು ನೇಮಿಸಿಕೊಂಡಿದ್ದಾನೆ. ಹೀಗೆ ಆತನು ಯಜ್ಞವಾಗುವುದಕ್ಕಾಗಿ ಪ್ರತ್ಯಕ್ಷನಾದಾಗ ಅದರ ಮುಖ್ಯ ಗುರಿ ಪಾಪ ನಿವಾರಣೆ. ಈ ಪಾಪ ನಿವಾರಣೆಗಾಗಿ 27ನೇ ವಚನದ ಪ್ರಕಾರ
ಆತನು ಬಹುಜನರ ಪಾಪಗಳನ್ನ ಹೊತ್ತುಕೊಂಡು ಆತನು ಒಂದೇ ಸಾರಿ ಸಮರ್ಪಿತನಾಗಿದ್ದಾನೆ. ಹೀಗೆ ಆತನು ಸಮರ್ಪಿಸಿದ್ದಕ್ಕೆ ಇಲ್ಲಿ 22ನೇ ವಚನದಲ್ಲಿ ಬರೆದದೆ, ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರವಿಲ್ಲ. ಹಾಗಾದರೆ ನಮ್ಮ ಪಾಪ ಪರಿಹಾರವಾಗುವುದಕ್ಕಾಗಿ ರಕ್ತಧಾರೆ ಆಗಲೇಬೇಕೆಂಬ ಸಿದ್ಧಾಂತವನ್ನು ದೇವರು ತಾನೇ ಏರ್ಪಡಿಸಿಕೊಂಡು ಆತನು ತನ್ನ ರಕ್ತವನ್ನು ಅಪೊಸ್ತಲ ಕೃತ್ಯ 20:28 ಪ್ರಕಾರ ದೇವರು ತನ್ನ ಸ್ವಂತ ರಕ್ತವನ್ನು ಆತನು ಸುರಿಸಿದ್ದಾನೆ. ಆ ಮಾತು ಬಹಳ ಚೆನ್ನಾಗಿದೆ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನ ಅಲ್ಲಿ ಬರೆದದೆ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ, ದೇವರು ತನ್ನ ಸ್ವಂತ ರಕ್ತವನ್ನು ಚೆಲ್ಲಿದ್ದಾನೆ. ಇಬ್ರಿಯ 9:12 ಪ್ರಕಾರ ಕ್ರಿಸ್ತನು ಸ್ವಂತ ರಕ್ತವನ್ನು ಚೆಲ್ಲಿ ನಮಗೆ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಟ್ಟಿದ್ದಾನೆ. ಯಜ್ಞವಾಗುವಾಗ ಯಾರೊಬ್ಬರಾಗಲಿ ಸತ್ತ ಪಶುವನ್ನ ವಧಿಸುವುದಿಲ್ಲ. ಯಜ್ಞ ಅರ್ಪಿಸುವಾಗ ಜೀವಂತ ಪಶುವನ್ನ ವಧಿಸ್ತಾರೆ. ಜೀವಂತ ಪಶುವನ್ನ ವಧಿಸಿದಾಗ ಮಾತ್ರವೇ ಆ ಶರೀರದ ಹೊರಗೆ ಆ ಶರೀರದ ಒಳಗಿನಿಂದ ರಕ್ತವು ಹರಿದು ಹೊರಗೆ ಬರ್ತದೆ. ಹೀಗೆ ದೇವರು ಈ ರಕ್ತವನ್ನು ಧಾರೆ ಮಾಡಿದ್ದಾನೆ. ಕಾರಣ ಪಾಪ ಪರಿಹಾರಕ್ಕಾಗಿಯೇ. ದೇವರೇ ನೇಮಿಸಿದ ಸಂಗತಿ, ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರವಿಲ್ಲ. ರಕ್ತವು ಅದು ಜೀವವು ಉಂಟಾಗುವುದಕ್ಕಾಗಿ ರಕ್ತಧಾರೆಯನ್ನು ದೇವರೇ ಮಾಡಿದ್ದಾನೆ. ಆತನೇ ಭೂಮಿಗೆ ನರನಾಗಿ ಬಂದು ಮನುಷ್ಯನಾಗಿ ಬಂದು ಪಾಪ ನಿವಾರಣೆ ಮಾಡುವಂತ ರಕ್ತವನ್ನು ಆತನು ಸುರಿಸಿದ್ದಾನೆ. ಪ್ರೇರೆ, ನಮ್ಮ ಕುರಿತು ಇಲ್ಲಿ ಬರ್ತದೆ 27ನೇ ವಚನದಲ್ಲಿ, ನಾವೆಲ್ಲರೂ ಒಂದೇ ಸಾರಿ ಸಾಯುವಂಥದ್ದು, ಆಮೇಲೆ ನಮಗೆ ನ್ಯಾಯ ತೀರ್ಪು ನೇಮಕವಾಗಿದೆ. ಹಾಗಾದರೆ ಈ ನ್ಯಾಯ ತೀರ್ಪು ನೇಮಕವಾಗಿರುವಾಗ ನಾವು ಆ ದೇವರು ನ್ಯಾಯಾಧಿಪತಿಯಾಗಿ ಆತನೊಂದು ದಿವಸ ನ್ಯಾಯ ತೀರಿಸುವ ಸಿಂಹಾಸನದಲ್ಲಿ ಕೂತುಕೊಳ್ಳಲಿಕ್ಕಿದ್ದಾನೆ. ಆತನು ನ್ಯಾಯ ತೀರಿಸುವವನಾಗಿ ಸಿಂಹಾಸನದಲ್ಲಿ ಕೂತಾಗ ಆ ವಾಕ್ಯವು ಹೇಳ್ತದೆ, ಮುಖ್ಯವಾಗಿ ಮತ್ತಾಯ 25ನೇ ಅಧ್ಯಾಯದಲ್ಲಿ ಅದನ್ನು ಗ್ರಹಿಸಲಿಕ್ಕೆ ಬಹಳ ಸೊಗಸಾಗಿದೆ. ಆತನ ಬಲಗಡೆಯಲ್ಲಿ ಒಂದು ಗುಂಪು, ಆತನ ಎಡಗಡೆಯಲ್ಲಿ ಒಂದು ಗುಂಪು. ಬಲಗಡೆಯಲ್ಲಿ ನಿಂತ ಗುಂಪನ್ನು ಆತನು ತಂದೆಯ ಆಶೀರ್ವಾದ ಹೊಂದಿದವರೇ ಎಂಬುದಾಗಿ ಆತನು ಕರೀತಾನೆ. ಎಡಗಡೆ ನಿಂತವರನ್ನ ಆತನು ಶಾಪಗ್ರಸ್ತರೇ ಎಂಬುದಾಗಿ ಕರೀತಾನೆ. ಹಾಗಾದರೆ ಬಲಗಡೆಯಲ್ಲಿ ನಿಂತವರು ರಕ್ಷಿಸಲ್ಪಟ್ಟವರು. ಯೇಸು ಇಲ್ಲಿ ಅವರು ಯಾರು? ಈ ವಾಕ್ಯದ ಪ್ರಕಾರ ಯೇಸುವನ್ನ ನಿರೀಕ್ಷಿಸಿದವರು, ದೇವರನ್ನ ನಿರೀಕ್ಷಿಸಿದವರು. ಹಾಗಾದರೆ ನಾವು ಯೇಸುವನ್ನ ನಂಬಿಗ ರಕ್ಷಣೆ ಹೊಂದಿದವರಾಗಿದ್ದರೂ ನಮಗೆ ದೇವರ ನ್ಯಾಯ ತೀರ್ಪಿನಲ್ಲಿ ರಕ್ಷಣೆ ಆಗಲೇಬೇಕು. ರಕ್ಷಣೆ ಹೊಂದಿದವರ ಗುಂಪಿನಲ್ಲಿ ನಾವು ಇದ್ದು ನಾವು ದೇವರ ನಿತ್ಯತ್ವವನ್ನು, ನಿತ್ಯ ಜೀವನ ಮಹಿಮೆಯಲ್ಲಿ ಸೇರಬೇಕಾದರೆ ನಾವೀಗ ಯೇಸುವನ್ನ ನಿರೀಕ್ಷಿಸಿ ಬದುಕುವರಾಗಬೇಕು. ಕಾರಣ ಈ ಯೇಸು ನಮ್ಮ ಪಾಪಗಳನ್ನು ಹೊತ್ತು ನಿವಾರಿಸಿದವನು. ನಮಗೆ ದೇವರೊಂದಿಗೆ ಐಕ್ಯತೆಯು, ಪರಲೋಕದ ಸೌಭಾಗ್ಯವು, ಸ್ವಾಸ್ಥ್ಯವು ನಮಗೆ ಲಭಿಸುವಂತೆ ಆತ ನಮ್ಮ ಪಾಪ ಹೊತ್ತಿದ್ದಾನೆ, ನಮಗಾಗಿ ಯಜ್ಞಾರ್ಪಿತನಾಗಿದ್ದಾನೆ. ನಮ್ಮ ಪಾಪವನ್ನು ನಿವಾರಿಸುವಂಥ ರಕ್ತವನ್ನು ಆತನು ಚೆಲ್ಲಿದ್ದಾನೆ. ಪಾಪದ ಸಂಬಳ ಮರಣವನ್ನು ಅನುಭವಿಸಿ ನಮಗೆ ದೇವರ ನೀತಿ ದೊರಕುವಂತೆ ಆತನ ಸತ್ತು ಜೀವಿತನಾಗಿ ಎದ್ದು ಬಂದಿದ್ದಾನೆ. ಇದರಿಂದ ನಾವು ದೇವರ ಮುಂದೆ ನೀತಿವಂತರಾಗಿ ನಿಲ್ಲುವುದಕ್ಕೆ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಇದನ್ನು ನಂಬಿ ಆತನನ್ನು ನಿರೀಕ್ಷಿಸುವವರೆಗೆ ಆತನ ನ್ಯಾಯ ತೀರ್ಪಿನಲ್ಲಿ ನಮಗೆ ರಕ್ಷಣೆಯನ್ನು ಅನುಗ್ರಹಿಸುವ ದೇವರು. ಪ್ರಿಯರೇ, ಯೇಸುವನ್ನು ನಾವು ಸನ್ಮಾನಿಸೋಣ, ಈತನಿಗೆ ನಮ್ಮ ಜೀವಿತ ಒಪ್ಪಿಸಿಕೊಡೋಣ. ಆತನು ನಮ್ಮ ನೀತಿವಂತರೆಂಬುದಾಗಿ ಪರಿಗಣಿಸಿ ನಮ್ಮನ್ನು ಆತನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯೇ, ಕರ್ತನಾದ ಯೇಸು ಕ್ರಿಸ್ತನೇ, ಏಸಪ್ಪ, ನೀನು ನೇಮಿತ ಕಾಲದಲ್ಲಿ ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ನಿನ್ನನ್ನೇ ಯಜ್ಞ ಮಾಡಿಕೊಳ್ಳುವನಾಗಿ ನೀನು ಪ್ರತ್ಯಕ್ಷನಾದದಕ್ಕಾಗಿ ಸ್ತೋತ್ರ. ಕರ್ತನೆ, ಬಹುಜನರ ಪಾಪಗಳನ್ನ ಹೊತ್ತುಕೊಂಡು ಕ್ರಿಸ್ತನೇ ನೀನು ಒಂದೇ ಸಾರಿ ಸಮರ್ಪಿತನಾದದಕ್ಕಾಗಿ ಸ್ತೋತ್ರ. ಆದರೆ ನೀನು 2 ಸಾರಿ ಕಾಣಿಸಿಕೊಳ್ಳುವನಾಗಿದ್ದಿ, ಪಾಪ ಸಂಬಂಧವಿಲ್ಲದವನಾಗಿ ಕಾಣಿಸಿಕೊಳ್ಳುವನಾಗಿದ್ದಿ, ನ್ಯಾಯ ತೀರಿಸುವವನಾಗಿ ಕಾಣಿಸಿಕೊಳ್ಳುವನಾಗಿದ್ದಿ. ನಾವು ಕರ್ತನೆ, ನಿನ್ನ ನ್ಯಾಯ ತೀರ್ಪಿನ ದಿನದಲ್ಲಿ ನಮಗೆ ರಕ್ಷಣೆ ಉಂಟಾಗುವಂತೆ ಕರ್ತನೇ, ನಾವು ಕರ್ತನಾದೇಸುವೆ, ನಾವು ನಿನ್ನನ್ನೇ ನಿರೀಕ್ಷಿಸುತ್ತೇವೆ. ಈಗಲೂ ನಂಬಿ ನಿನ್ನನ್ನೇ ನಿರೀಕ್ಷಿಸುತ್ತೇವೆ. ನಮಗೆ ನಿತ್ಯ ಜೀವದ ಸೌಭಾಗ್ಯವು, ಪರಲೋಕದ ಸ್ವಾಸ್ಥ್ಯವು ಕರ್ತನೆ ನಮಗೆ ಲಭಿಸುವಂತೆ, ದೊರಕುವಂತೆ ಕರ್ತನಾದೇಸುವೆ ನಿನ್ನ ಪಾದಗಳಿಗೆ ನಾವು ಎರಗುತ್ತೇವೆ. ನಿನ್ನ ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸುತ್ತೇವೆ. ನೀನೇ ಒಡೆಯನೆಂದು ಬಾಯಿಂದ ಪ್ರತಿಜ್ಞೆ ಮಾಡಿ, ದೇವರೇ, ನೀನು ಸತ್ತಿದ್ದ ಕ್ರಿಸ್ತನನ್ನು
ಎಬ್ಬಿಸಿದಿಂದ ನಾವು ಹೃದಯದಲ್ಲಿ ನಂಬಿ ಕರ್ತನಾದ ಯೇಸು ನಿನ್ನ ಒಡೆತನ ಕಡ್ಡಬಿದ್ದು ತಂದೆ ನಾವು ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಕರ್ತನೇ, ನಾವು ನಿನ್ನ ಮೇಲೆ ನಿರೀಕ್ಷೆಯನ್ನಿಟ್ಟು ನಿನ್ನಿಂದ ದೊರಕುವಂಥ ರಕ್ಷಣೆಯನ್ನು, ಮೇಲುಗಳನ್ನು ನಾವು ಹೊಂದಿಕೊಳ್ಳುವುದಕ್ಕೆ ನೀನು ನಮ್ಮನ್ನು ಕರುಣಿಸು. ಕರ್ತನೇ, ಈ ವಾಕ್ಯವನ್ನು ಕೇಳಿ ನಂಬಿಕೆ ಇಡುವ ಪ್ರತಿಯೊಬ್ಬರ ಮೇಲೆ ನಿನ್ನ ದಯೆ ಇರಲಿ. ಕರ್ತನೇ, ನಾವು ರಕ್ಷಿತರೇ ಆಗುವಂತೆ ರಕ್ಷಕನಾದ ಯೇಸುವೆ ನೀನು ನಮ್ಮನ್ನು ಕರುಣಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.